ನಮ್ಮ 7ನೇ HYT ಬ್ಯಾಚ್ ಸ್ಟೂಡೆಂಟು ಸೌಂದರ್ಯ ಅಂತಕ್ಕಂಥ ವಿದ್ಯಾರ್ಥಿನಿ ಹೋಮ್ವರ್ಕನ್ನು ಮಾಡಿದ್ದಾರೆ. ನಿಮಗೆಲ್ಲ ಈಗ ಗೊತ್ತಿದೆ, ಕಂಪ್ಲೀಟಾಗಿ ಒಂದೇ ಮಾತರಂ ಕುರಿತು ಡಿಬೇಟ್, ಡಿಸ್ಕಷನ್, ಡೆಲಿಬ್ರೇಷನ್ಸ್ ಈಸ್ ಗೋಯಿಂಗ್ ಆನ್ ಇನ್ ದಿ ಪಾರ್ಲಿಮೆಂಟ್. ಸೊ ಈ ನಿಟ್ಟಿನಲ್ಲಿ ನ್ಯಾಷನಲ್ ಸಿಂಬಲ್ಸ್ ಎಕ್ಸಾಮ್ಸ್ಗೆ HYT ಅದು ನ್ಯೂಸಲ್ಲಿ ಇರಲಿ ಬಿಡಲಿ, ವೆದರ್ ಇಟ್ ಈಸ್ ಇನ್ ನ್ಯೂಸ್ ಆರ್ ನಾಟ್, ಇಟ್ ಈಸ್ ಗೋಯಿಂಗ್ ಟು ಬಿ ಇಂಪಾರ್ಟೆಂಟ್. ಈಗ ಒಂದೇ ಮಾತರಂ ಕುರಿತು ಏನಾದರೂ ಪ್ರಶ್ನೆ ಬಂದರೆ ಪೀಪಲ್ ಥಿಂಕ್ ದಟ್ ಈಸ್ ಎ ಕರೆಂಟ್ ಅಫೇರ್ಸ್. ಅಫ್ಕೋರ್ಸ್ ದಟ್ ಈಸ್ ಎ ಕರೆಂಟ್ ಅಫೇರ್ಸ್, ಬಟ್ ಇಟ್ ಈಸ್ ಆಲ್ರೆಡಿ ಹೈ ಯೀಲ್ಡಿಂಗ್ ಟಾಪಿಕ್ ಫಾರ್ ದಿ ಎಕ್ಸಾಮ್ಸ್, ಡಿಫ್ರೆಂಟ್ ಎಕ್ಸಾಮ್ಸ್, UPSC, SSC, CAPF, CDS, KA, KPSC ಎಲ್ಲ ಕಡೆಯೂ ನ್ಯಾಷನಲ್ ಸಿಂಬಲ್ ರಿಲೇಟೆಡ್ ಪ್ರಶ್ನೆಗಳು ಬಂದಿದ್ದಾವೆ. ನ್ಯಾಷನಲ್ ಆ್ಯಂಥಮ್, ನ್ಯಾಷನಲ್ ಸಾಂಗ್, ನ್ಯಾಷನಲ್ ಆಕ್ವೆಟಿಕ್ ಅನಿಮಲ್, ನ್ಯಾಷನಲ್ ಟ್ರೀ, ನ್ಯಾಷನಲ್ ಅನಿಮಲ್ ಎಲ್ಲದರ ಕುರಿತು ಒಂದು ಪ್ರಶ್ನೆ ಬರುತ್ತೆ. ನ್ಯಾಷನಲ್ ಕ್ಯಾಲೆಂಡರ್ ಕುರಿತು ಪ್ರಶ್ನೆ ಬರುತ್ತೆ. ಸೊ ಇದು ಹೈ ಯೀಲ್ಡಿಂಗ್ ಟಾಪಿಕ್. ಆತ್ಮೀಯರೇ, ಈಗ ನೋಡಿ, ನ್ಯಾಷನಲ್ ಆ್ಯಂಥಮ್ ಬಗ್ಗೆ 7ನೇ ಬ್ಯಾಚ್ HYT ವಿದ್ಯಾರ್ಥಿನಿ ಬರೆದಿದ್ದಾಳೆ. ಸೊ ಇದು ಜನಗಣಮನ ನಮಗೆಲ್ಲ ಗೊತ್ತಿದೆ, ರಚಿಸಿದವರು ರವೀಂದ್ರನಾಥ್ ಠಾಗೂರ್. ಈ ರೀತಿ ಕ್ವಶನ್ ಬರಲ್ಲ. ಮೂಲ ಇರ್ತಕ್ಕಂಥದ್ದು ಯಾವುದು? ಬೆಂಗಾಲಿ ಭಾಷೆಯಲ್ಲಿ. UPSC WPSL ಕೇಳ್ತಾರೆ, UPSL ಕೇಳ್ತಾರೆ 1911ರಲ್ಲಿ ಅಬೀದ್ ಅಲಿ ಹಿಂದಿಗೆ ಭಾಷಾಂತರಿಸಿದರು. ಇದು ಇಂಪಾರ್ಟೆಂಟ್, ಅಬೀದ್ ಅಲಿ. ಸೊ ಇದನ್ನು ಎಕ್ಸಾಮ್ ಅಪ್ರೋಚ್ ಅಂತಾರೆ, ಅರ್ಥ ಮಾಡ್ಕೊಳ್ಳಿ, ಇದನ್ನು ಎಕ್ಸಾಮ್ ಅಪ್ರೋಚ್ ಅಂತಾರೆ. ಓಕೆ. ತದನಂತರದಲ್ಲಿ SSC GD 2020, SSC GD 2020ರಲ್ಲಿ ಕೇಳ್ತಾರೆ, ಮೊದಲ ಬಾರಿಗೆ ಕಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ 1911ರಲ್ಲಿ ಇದನ್ನು ಹಾಡಲಾಯಿತು. ಕೇಳ್ತಾರೆ, ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಇದನ್ನು ಎಕ್ಸಾಮ್ ಆ್ಯಂಗಲ್ ಅಂತಾರೆ. ಇದನ್ನು ಅಳವಡಿಸಿಕೊಂಡಿದ್ದು ಜನವರಿ 24, 1950. ಇದು ನ್ಯಾಷನಲ್ ಆ್ಯಂಥಮ್ ಕುರಿತು ಇರುವಂತಹ ಒಂದು ಎಕ್ಸಾಮ್ ಅಪ್ರೋಚ್, ಎಕ್ಸಾಮ್ ಆಯಾಮ, ಎಕ್ಸಾಮ್ ಆ್ಯಂಗಲ್. ಓಕೆ. ನಂತರದಲ್ಲಿ ಕಂಡು ಬರ್ತಕ್ಕಂಥದ್ದು ನಾಡಗೀತೆ ವಂದೇ ಮಾತರಂ. ಈಗ ತುಂಬ ಬಿಸಿ ಬಿಸಿ ಚರ್ಚೆಯಲ್ಲಿದೆ. ಓಕೆ. ಪಾರ್ಲಿಮೆಂಟಲ್ಲಿ ನಾವು ಕೋಟಿಗಟ್ಟಲೆ ಖರ್ಚು ಮಾಡಿ ವಂದೇ ಮಾತರಂ ಕುರಿತು ಡಿಸ್ಕಸ್ ಮಾಡ್ತೀವಿ. ಇದು ಸರಿಯಾದ ಕ್ರಮನ ಅಥವಾ ಅಭಿವೃದ್ಧಿ ಬಗ್ಗೆ ಡಿಸ್ಕಷನ್ ಮಾಡಬಾರ್ದಾ? ಒಂದೇ ಮಾತರಂ ಕುರಿತು 8 to 10 hours ಸ್ಪೆಂಡ್ ಮಾಡಿದ್ದು ಈಸ್ ಇಟ್ ನೆಸಸರಿ ಅನ್ನೋದನ್ನು ತಾವು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಎಸ್, ಈಗ ಅದೇನೇ ಚರ್ಚೆ, ವಾದ ವಿವಾದ, ಆಡಳಿತ ಪಕ್ಷ, ವಿರೋಧ ಪಕ್ಷ, ಬಲಪಂಥ, ಎಡಪಂಥ, ಅವ್ಯಾವೂ ನಮಗೆ ಇಂಪಾರ್ಟೆಂಟ್ ಅಲ್ಲ. ನಮಗೆ ಇಂಪಾರ್ಟೆಂಟು ಎಕ್ಸಾಮ್ ಅಷ್ಟೇ. ನಾವು ಹುಟ್ಟಿರೋದೇ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡೋಕ್ಕೆ. ಸೊ ನಾಡಗೀತೆ ವಂದೇ ಮಾತರಂ ಅವಧಿ 52 ಸೆಕೆಂಡ್ಗಳು ಇರತಕ್ಕಂಥದ್ದು ನೋಡ್ಬೋದು. ರಚಿಸಿದವರು ಬಂಕಿಮಚಂದ್ರ ಚಟರ್ಜಿ. ಇದು ಸನ್ಯಾಸಿ ರೆಬೆಲಿಯನ್ ಕುರಿತು ಇರತಕ್ಕಂತಹ ಒಂದು ಆನಂದಮಠ ಇರತಕ್ಕಂತಹ ಕೃತಿ. ಮೂಲ ಆನಂದಮಠ ಎಂಬ ಕಾದಂಬರಿಯಿಂದ ಸಂಸ್ಕೃತದಲ್ಲಿದೆ. ನೋಡಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಸಂಸ್ಕೃತದಲ್ಲಿದೆ. ಅಳವಡಿಸಿಕೊಂಡಿದ್ದು ಜನವರಿ 24, 1950. 1875ರಲ್ಲಿ ಬಂಕಿಮಚಂದ್ರ ಚಟರ್ಜಿಯವರು ಸಂಸ್ಕೃತದಲ್ಲಿ ಬರೆದರು. ಇದು ಸನ್ಯಾಸಿ ಬಂಡಾಯದ ಕುರಿತು. ಅದೇ ರೀತಿಯಲ್ಲಿ ಇಂಡಿಗೋ ರೆವಲ್ಯೂಷನ್, ನೀಲಿ ಚಳವಳಿ, ನೀಲಿ ಬೆಳೆಗಾರರ ಒಂದು ಹೋರಾಟದ ಕುರಿತು ದೀನಬಂಧು ಮಿತ್ರ ಅವರು ನೀಲದರ್ಪಣ ಅಂತ ಪುಸ್ತಕವನ್ನು ಬರೀತಾರೆ. ಓಕೆ. ಸೊ ಇವೆಲ್ಲ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಂತಹ ಬಂಡಾಯಗಳು, ಹೋರಾಟಗಳು. ಈ ಹೋರಾಟಗಳು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಓಕೆ. ಒಂದೇ ಮಾತರಂ ಗೀತೆ ಮೊದಲು ಆಡಿದ್ದು 1896ರಲ್ಲಿ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ. ಅಧ್ಯಕ್ಷರು ರಹಿಮತುಲ್ಲಾ M ಸಹಾನಿ. ಓಕೆ. ನೋಡಿ, ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಎಕ್ಸಾಮು. ನೀವು ಇದನ್ನು ಬಿಟ್ಟು BJP ಅವರು ಅದನ್ನು ಹೇಳಿದ್ರು, ಕಾಂಗ್ರೆಸ್ ಅವರು ಇದನ್ನು ಹೇಳಿದ್ರು, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಅದು ನ್ಯೂಸು. ನೀವು ಪೇಪರಲ್ಲಿ ಓದ್ತಕ್ಕಂಥದ್ದು ನ್ಯೂಸು. ನೀವು ಸರ್ ಪೇಪರ್ ಓದಿದ್ರೆ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ. ಅರೆ ಬೈ, ಯು ಹ್ಯಾವ್ ಟು ರೀಡ್ ಪೇಪರ್, ನ್ಯೂಸ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಈ ನಿಟ್ಟಿನಲ್ಲಿ ನಮ್ಮ 7th HYT ಬ್ಯಾಚ್ ಈಗ ಆರಂಭವಾಗಿದೆ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಕ್ಯಾನ್ ಜಾಯಿನ್ ದಿಸ್ ಪ್ರೋಗ್ರಾಮ್ 9620131843ಗೆ ಕಾಲ್ ಮಾಡ್ಬೋದು. ಓಕೆ, ಈ ನಂಬರ್ಗೆ ತಾವು ಕಾಲ್ ಮಾಡ್ಬೋದು. ಓಕೆ. ನಂತರದಲ್ಲಿ ದೆಹಲಿ ಪರೀಕ್ಷೆಯಲ್ಲಿ ಕೇಳ್ತಾರೆ, 1905ರ ಸ್ವದೇಶಿ ಚಳುವಳಿಯ ಸಂದರ್ಭದಲ್ಲಿ ವಂದೇ ಮಾತರಂ ಜನಪ್ರಿಯ ಗೀತೆಯಾಯಿತು. ಇದೇ ಸಂದರ್ಭದಲ್ಲಿ ರವೀಂದ್ರನಾಥ್ ಠಾಗೂರ್ ಅವರು ಒಂದು ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಅದು ಇಂದು ಏನಾಗಿದೆಪ್ಪ ಅಂತಂದರೆ ಆ ಒಂದು ಬಂಗಾಳದ ಒಂದು ರಾಷ್ಟ್ರಗೀತೆಯಾಗಿ ಪರಿವರ್ತನೆಯಾಗಿದೆ, ಅಮರ್ ಸೋನಾರ್ ಬಂಗಾಲ್ ಅಂತೇಳಿ. ನಂತರದಲ್ಲಿ 2025 ಹಿಮಾಚಲ ಪ್ರದೇಶದಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿ
ಒಂದೇ ಮಾತರಂ ಎಂದರೆ ನಾನು ನಿನಗೆ ನಮಸ್ಕರಿಸುತ್ತೇನೆ ತಾಯಿ ಎಂದರ್ಥ. ನೋಡಿ, ಒಂದೇ ಮಾತರಂ ಸಂಗೀತವನ್ನು ಅದರ ಅರ್ಥ, ಭಾಷೆ ಎಲ್ಲವೂ ಕೇಳ್ತಾರೆ ರೀ ಒಂದೇ ಮಾತರಂ. ಓಕೆ. ತದನಂತರದಲ್ಲಿ ಬಿಹಾರ ಪಬ್ಲಿಕ್ ಸರ್ವಿಸ್ ಕಮಿಷನ್ 2017ರಲ್ಲಿ ಒಂದೇ ಮಾತರಮನ್ನು ಇಂಗ್ಲೀಷಿಗೆ ಭಾಷಾಂತರಿಸಿದವರು ಅರಬಿಂದೋ ಘೋಷ್. ಇಂಗ್ಲೀಷ್ನಲ್ಲಿ ಪ್ರಕಟಣೆ 1909 ನವೆಂಬರ್ 20ರಂದು. ಓಕೆ. ನೋಡಿ, ಇದು ಯಾವುದೇ ಪುಸ್ತಕದಲ್ಲಿ ಕೊಟ್ಟಿರ್ಬೋದು, ಕೊಡಲಾರದೇ ಇರ್ಬೋದು, ಆದರೆ ಪರೀಕ್ಷೆಯಲ್ಲಂತೂ ಕೊಟ್ಟಿರ್ತಾರೆ. ಇದನ್ನು ಪರೀಕ್ಷಾ ಮಾದರಿ ಅಂತಾರೆ. ಇದು ಪುಸ್ತಕದ ಮಾದರಿ ಅಲ್ಲ, ಇದು ಪರೀಕ್ಷಾ ಮಾದರಿಯಾಗಿರುತ್ತೆ. ಸೊ ತಾವೆಲ್ಲರೂ ಯಾವುದೇ ಒಂದು ಟಾಪಿಕನ್ನು ಪರೀಕ್ಷಾ ಮಾದರಿಯಲ್ಲಿ ಓದ್ಕೋಬೇಕಾಗುತ್ತೆ. ಈಗ ಜಿ ರಾಮ್ಜಿ ಮಸೂದೆ ಅಂತ ಬರ್ತಾ ಇದೆ. ಜಿ ರಾಮ್ಜಿ ಮಸೂದೆ ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್, ನೋ ಡೌಟ್ ಇನ್ ದಟ್ ಒಂದು. ಸೊ ನಂತರದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾವೇನು ಮಾಡಬೇಕು, ಒಂದು ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅದ್ರ ವೀಡಿಯೋ ಮಾಡೋಣ ಅಂದರೆ ಅದನ್ನು ವೀಡಿಯೋ ಮಾಡ್ತೀನಿ, ಅಥವಾ ಅರಿವು ಮ್ಯಾಗ್ಝಿನ್ನ ವೀಡಿಯೋ 2 ಮಾಡಿ ಅಂತಂದರೆ ವಿ ವಿಲ್ ಡೂ ವೀಡಿಯೋ 2. ಓಕೆ. ಸೊ ಆಲ್ರೆಡಿ ವೀಡಿಯೋ 1 ವಿ ಹ್ಯಾವ್ ಡನ್ ಫಾರ್ HOIT ಸ್ಟೂಡೆಂಟ್ಸ್. ಇಫ್ ಯು ನೀಡ್ ಯು ಕ್ಯಾನ್ ಡೂ ವೀಡಿಯೋ 2 ಆಫ್ ದಿ ಅರಿವು ಮ್ಯಾಗ್ಝಿನ್ ಆಫ್ ಡಿಸೆಂಬರ್ ಮಂತ್. ಓಕೆ. ಅಥವಾ ತಮಗೆ ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕ್ವಶನ್ ಪೇಪರ್ ಡಿಕೋಡ್ ಮಾಡಿ ಅಂತಂದರೆ ವಿ ಕ್ಯಾನ್ ಡೂ ದ್ಯಾಟ್ ಥಿಂಗ್. ಫೈನ್. ಸೊ ಇದು ಒಂದೇ ಮಾತ್ರ ಮುಗಿಯಿತು. ಅರಬಿಂದೋ ಘೋಷ್ ಅವರು 1909ರಲ್ಲಿ ಇದನ್ನು ಭಾಷಾಂತರಿಸ್ತಾರೆ. ತದನಂತರದಲ್ಲಿ SSC 2020ರಲ್ಲಿ ಒಂದೇ ಮಾತರಂ ಪತ್ರಿಕೆ ಲಾಲಾ ಲಜಪತ್ ರಾಯ್ಗೆ ಸಂಬಂಧಪಟ್ಟಿದೆ. ನೋಡಿ, ಒಂದೇ ಮಾತರಂ ರಿಲೇಟೆಡ್ ಒಂದು ಕೀವರ್ಡು ನಾವು ಸರ್ಚ್ ಮಾಡಿಬಿಟ್ರೆ ಮುಗಿದೆ, ದ್ಯಾಟ್ಸ್ ಎನಫ್. ಒಂದೇ ಕೀವರ್ಡು. ಓಕೆನಾ. ಸೊ ಇಲ್ಲಿ ಒಂದೇ ಮಾತರಂ ಪತ್ರಿಕೆ ಲಾಲಾ ಲಜಪತ್ ರಾಯ್ ಅವರಿಗೆ ಸಂಬಂಧಿಸಿದೆ. ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. CR ದಾಸ್ ಅವರು ಫಾರ್ವರ್ಡ್ ಅಂತಕ್ಕಂಥದ್ದು, MM ಮಾಳವೀಯ ಇಂಡಿಯನ್ ಯೂನಿಯನ್, ರಾಜಾರಾಮ್ ಮೋಹನ್ ರಾಯ್ ಸಂವಾದ ಕೌಮುದಿಯನ್ನು ರಚಿಸ್ತಾರೆ. ಒಂದೇ ಮಾತರಂ ಅಂತಕ್ಕಂಥದ್ದು ಉರ್ದು ಪತ್ರಿಕೆ, ಇದು ಡೈಲಿ ಬರ್ತಕ್ಕಂಥದ್ದು. ಲಾಲಾ ಲಜಪತ್ ರಾಯ್ ಒಂದು ಪತ್ರಿಕೆಯನ್ನು ನೀವು ಯಾವ ಭಾಷೆ ಎಷ್ಟು ದಿವಸಕ್ಕೆ ಬರುತ್ತೆ ಅನ್ನೋದು ಸಹ ಭಾಳ ಇಂಪಾರ್ಟೆಂಟು. ಯಾರು ರಚನೆ ಮಾಡೋದು ಅನ್ನೋದು ಇಂಪಾರ್ಟೆಂಟು. ಓಕೆ. ಬರೀ ಒಂದೇ ಮಾತರಂ ಪತ್ರಿಕೆ ಯಾರಿಗೆ ಸಂಬಂಧಪಟ್ಟಿದೆ ಅದು ಇಂಪಾರ್ಟೆಂಟ್ ಅಲ್ಲ, ಉರ್ದು ಪತ್ರಿಕೆಗೆ ಸಂಬಂಧಪಟ್ಟೆ, ಉರ್ದು ಭಾಷೆ ಡೈಲಿ ಬರುತ್ತೆ, ಲಾಲಾ ಲಜಪತ್ ರಾಯ್ ಅವರು ರಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಓಕೆ. ಸೊ ನಂತರದಲ್ಲಿ ವಿ ಕ್ಯಾನ್ ಮೂವ್ ಫಾರ್ವರ್ಡ್. ಏನಪ್ಪ ನೋಡಿ, ಇದು UPSC ಕ್ವಶನ್ನು. ನ್ಯಾಷನಲ್ ಆಕ್ವೆಟಿಕ್ ಅನಿಮಲ್ ಗ್ಯಾಂಗೆಸ್ ರಿವರ್ ಡಾಲ್ಫಿನ್. ನೀವು ನ್ಯೂಸಲ್ಲಿದೆ, ಅಲ್ಲಿದೆ, ಇಲ್ಲಿದೆ, ಅವೆಲ್ಲ ಬಕ್ವಾಸ್ ಐಡಿಯಾ. ಅರ್ಥ ಆಯ್ತಾ? ಬಕ್ವಾಸ್ ಐಡಿಯಾ. ಸೊ ವಿ ಶುಡ್ ರೀಡ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಎಕ್ಸಾಮ್ಸಲ್ಲಿ ಏನು ಕೇಳ್ತಾರೆ ಟಾಪಿಕ್, ಸ್ವಾಮಿ ನ್ಯಾಷನಲ್ ಕ್ಯಾಲೆಂಡರ್ ಕೇಳ್ತಾರೆ, ಓದ್ಕೊಳ್ಳಿ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇಟ್ ವಿಲ್ ಕಮ್. ಓಕೆ. ನೀವು ಬರೀ ಪೇಪರ್ ನೋಡಿ, ನ್ಯೂಸ್ ಪೇಪರ್ ಕ್ರಿಯೇಟ್ ಮಾಡೋದು ಕಾಮನ್ ಮ್ಯಾನ್ಗೆ, ಯಾರು UPSC KPSC ಆಸ್ಪಿರೆಂಟ್ಸ್ಗೆ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಹಂಗಂತೇಳಿ ಓದಬೇಡಿ ಅಂತ ಹೇಳ್ತಾ ಇಲ್ಲ, ಓದಿ, ಆದರೆ ಅದನ್ನು ರುಚಿಗೆ ತಕ್ಕಷ್ಟು ಮಾತ್ರ ಓದಿ. ಎಷ್ಟು ಬೇಕು ಅಷ್ಟು ಓದಬೇಕು. ಇಲ್ಲಾಂದರೆ ಕರೆಂಟ್ ಅಫೇರ್ಸಲ್ಲೇ ನೀವು ಮುಪ್ಪನ್ನು ಆವರಿಸ್ಕೊಂಡ್ಬಿಡ್ತೀರಾ. 35, ಯಾರಾದರೂ 30 ಮೇಲೆ ಓದೋರು ಬಿ ಕೇರ್ಫುಲ್. ಓಕೆ. ನೀವು 30 ಮೇಲೆ ಬರೀ ಕಾಂಪಿಟೇಟಿವ್ ಓದ್ತಿದ್ದೀರ ಅಂದರೆ ನೀವು ಹಿಡಿದಿರುವಂತಹ ದಾರಿ ತಪ್ಪಿದೆ. ಓಕೆ. ಒಂದು ಪ್ಲಾನ್ ಬಿ ಇಟ್ಕೋಬೇಕು. ಓಕೆ. ನೀವೇನು ಮಾಡಿ ಅಂತಂದರೆ 25, 26, ಮ್ಯಾಕ್ಸಿಮಮ್ 28ರೊಳಗಡೆ ಯು ಹ್ಯಾವ್ ಟು ವೈಂಡ್ ಅಪ್ ಯುವರ್ ಸ್ಟಡೀಸ್. ಅಂದರೆ ಪ್ಲಾನ್ ಬಿಗೆ ಸ್ಟಾರ್ಟ್ ಮಾಡಬೇಕು. ಓಕೆ. ಸೊ ನೀವು 35, 36ನೇ ವಯಸ್ಸಿಗೆ ಗೌರ್ಮೆಂಟ್ ಇಲಾಖೆಯಲ್ಲಿ ಬಂದು ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ. ಓಕೆ. ದಟ್ಸ್ ವೈ ಐ ರಿಕ್ವೆಸ್ಟ್ ಎವ್ರಿ ಒನ್ ವೈಂಡ್ ಅಪ್ ಯುವರ್ ಸ್ಟಡೀಸ್ ಅಟ್ ದಿ ಏಜ್ ಆಫ್ 28. ಓಕೆ. ಪ್ಲಾನ್ ಬಿ ಸ್ಟಾರ್ಟ್ ಮಾಡಿ, ಅದ್ರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ಕೊಂತ ಹೋಗಿ. ಓಕೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದಬೇಕಾದ್ರೆ 4 ವರ್ಷ ಹಾನೆಸ್ಟಾಗಿ ಓದಿ, ನೆಕ್ಸ್ಟ್ ಪ್ಲಾನ್ ಬಿ ಸ್ಟಾರ್ಟ್ ಮಾಡಿಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಓದ್ತಾ ಇರಬೇಕು. ಇಫ್ ಯು ಸಿ ಮೈ ಕೇಸ್, ನಾನು ಫಸ್ಟ್ PSI ಆಗಿದೆ, ಫಸ್ಟ್ 3 and 4 ಇಯರ್ಸಲ್ಲಿ PSI ಆಗಿದೆ, ನೆಕ್ಸ್ಟ್ UPSC ಕಂಟಿನ್ಯೂ ಮಾಡಿದೆ. ಇನ್ ದಿ ಸೇಮ್ ವೇ ಐ ಆಮ್ ಎಕ್ಸ್ಪೆಕ್ಟಿಂಗ್ ಯು ಟು ಡೂ ದಿಸ್ ಬಿಕಾಸ್ ಲೈಫ್ ಈಸ್ ಬಿಗ್ಗರ್ ದ್ಯಾನ್ ಎನಿ ಅದರ್ ಎಕ್ಸಾಮ್ಸ್. ಸೊ ಈಗ ನಮ್ಮ OG ಒರಿಜಿನಲ್ ಗ್ಯಾಂಗ್ಸ್ಟರ್ ಆದಂತಹ UPSC ಕ್ವಶನ್ ನಾನು ಈಗ ಡಿಸ್ಕಷನ್ ಮಾಡ್ತೀನಿ. ಅದರ್ ದ್ಯಾನ್ ಪೋಚಿಂಗ್, ವಾಟ್ ಆರ್ ದಿ ಪಾಸಿಬಲ್ ರೀಸನ್ಸ್ ಫಾರ್ ದಿ ಡಿಕ್ಲೈನ್ ಇನ್ ದಿ ಪಾಪ್ಯುಲೇಷನ್ ಆಫ್ ಗಂಗೆಸ್ ರಿವರ್ ಡಾಲ್ಫಿನ್? ಈ ಪ್ರಶ್ನೆ ಹಿಂದಿನ ಮರ್ಮ ಏನಪ್ಪ ಅಂದರೆ, ನ್ಯಾಷನಲ್ ಅನಿಮಲ್ಸ್ ಆರ್ ವೆರಿ ಇಂಪಾರ್ಟೆಂಟ್, ನ್ಯಾಷನಲ್ ಸಿಂಬಲ್ಸ್ ಆರ್ ಇಂಪಾರ್ಟೆಂಟ್, ನ್ಯಾಷನಲ್ ಅನಿಮಲ್ ಈಸ್ ಇಂಪಾರ್ಟೆಂಟ್. ಸೊ ಇದು ನ್ಯಾಷನಲ್ ಆಕ್ವೆಟಿಕ್ ಅನಿಮಲ್, ಇದು ನ್ಯಾಷನಲ್ ಆಕ್ವೆಟಿಕ್ ಅನಿಮಲ್. ಓಕೆ. ನೋಡಿ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ ಆ್ಯಂಡ್ ಬ್ಯಾರೇಜಸ್ ಆನ್ ರಿವರ್ಸ್. ಅಂದರೆ ನದಿಗಳಿಗೆ ನಾವು ಡ್ಯಾಮ್ಗಳನ್ನು ಕಟ್ತಕ್ಕಂಥದ್ದು, ಬ್ಯಾರೇಜ್ಗಳನ್ನು ಕಟ್ತಕ್ಕಂಥದ್ದು ಇದೆಯಲ್ಲ, ಇದರಿಂದ ಒಂದು ಗ್ಯಾಂಗೆಟಿಕ್ ರಿವರ್ಗೆ ಡಾಲ್ಫಿನ್ ತೊಂದರೆ ಆಗಿದೆಯಾ? ಎಸ್. ಯಾಕಂತಂದರೆ
ಅವು ಮೂಮೆಂಟ್ ಆಗಲ್ಲ, ಮೂಮೆಂಟ್ ಸ್ಟಾಪ್ ಆಗಿಬಿಡುತ್ತೆ. ಮೂಮೆಂಟ್ ಸ್ಟಾಪ್ ಆದಾಗ ಅವುಗಳ ಒಂದು ರೀಪ್ರೊಡಕ್ಷನ್, ತದನಂತರದಲ್ಲಿ ಹ್ಯಾಬಿಟ್ಯಾಟ್, ದೆನ್ ಫುಡ್, ದೆನ್ ದೇರ್ ಲೈಫ್ ಸೈಕಲ್ಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಡ್ಯೂರಿಂಗ್ ರೀಪ್ರೊಡಕ್ಷನ್ ಸ್ಟೇಜ್ ಫಾರ್ ಫುಡ್ ದೇ ಕ್ಯಾನ್ ಮೂವ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್ ಥ್ರೂ ದಿ ರಿವರ್ಸ್, ಬಟ್ ಇಟ್ ಹ್ಯಾಸ್ ಅದು ಸ್ಟಾಪ್ ಆಗಿದೆ. ವೈ? because of construction of dams and barrages. Yes, statement 1. Increase in the population of crocodiles in the rivers. ಕ್ರೊಕೊಡೈಲ್ಸ್ ಜಾಸ್ತಿ ಆಗೋದಕ್ಕೂ ಗ್ಯಾಂಗೆಟಿಕ್ ರಿವರ್ಸ್ ಡಾಲ್ಫಿನ್ಸ್ ಕಡಿಮೆ ಆಗೋದಕ್ಕೂ ಸಂಬಂಧ ಇಲ್ಲ. ಸೊ ಸ್ಟೇಟ್ಮೆಂಟ್ 2 ಇಸ್ ರಾಂಗ್. ಗೆಟಿಂಗ್ ಟ್ರಾಪ್ಡ್ ಇನ್ ಫಿಶಿಂಗ್ ನೆಟ್ಸ್ ಆಕ್ಸಿಡೆಂಟಲಿ. ನೋಡಿ, ಅಂದರೆ ಮೀನಿನ ಬಲೆಗೆ ಆಕ್ಸಿಡೆಂಟಲಿ ಅವು ಟ್ರಾಪ್ ಆಗೋದ್ರಿಂದ ಏನಾಗುತ್ತೆ? ದೆನ್ ದಟ್ ಈಸ್ ಎ ಪ್ರಾಬ್ಲಮ್. ಎಸ್. ಯೂಸ್ ಆಫ್ ಸಿಂಥೆಟಿಕ್ ಫರ್ಟಿಲೈಸರ್ಸ್ ಆ್ಯಂಡ್ ಅದರ್ ಅಗ್ರಿಕಲ್ಚರ್ ಕೆಮಿಕಲ್ಸ್ ಇನ್ ಎ ಕ್ರಾಪ್ ಫೀಲ್ಡ್ಸ್ ಇನ್ ದಿ ವಿಸಿನಿಟಿ ಆಫ್ ದಿ ರಿವರ್ಸ್. ನಾವೇನು ಮಾಡ್ತೀವಿ? ಯೂರಿಯಾ ಸಬ್ಸಿಡಿ ಇದೆ, NPK. ನಾವೇನು ಮಾಡ್ತೀವಿ ಅಂತಂದರೆ, ಸಿಕ್ಕಾಪಟ್ಟೆ ಯೂರಿಯಾ ಹಾಕಿದಾಗ ದಟ್ ನೈಟ್ರೋಜನ್ ಕಂಟೆಂಟ್ ಟ್ರಾನ್ಸ್ಫರ್ ಫ್ರಮ್ ಅಗ್ರಿಕಲ್ಚರ್ ಫೀಲ್ಡ್ ಟು ದಿ ರಿವರ್ಸ್. ಸೊ ಅವಾಗ ಏನಾಗುತ್ತೆ ಅಂತಂದರೆ, ಪ್ರಾಬ್ಲಮ್ ಏನಾಗುತ್ತೆ? ದಟ್ ಯುಟ್ರೋಫಿಕೇಷನ್ ಅಂತ ಉಂಟಾಗುತ್ತೆ. ಅಲ್ಲಿ ಯುಟ್ರೋಫಿಕೇಷನ್ ಉಂಟಾದಾಗ ಆಲ್ಗಲ್ ಬ್ಲೂಮ್ಸ್ ಆಗುತ್ತೆ. ಆಲ್ಗಲ್ ಬ್ಲೂಮ್ಸ್ ಉಂಟಾದಾಗ ಇಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಆನ್ ಅದರ್ ಆಕ್ವೆಟಿಕ್ ಅನಿಮಲ್ಸ್. ಸೊ ದಿಸ್ ಈಸ್ ದಿ ರೀಸನ್. ಓಕೆ, ಸೊ ನಾನು ಮೋಸ್ಟ್ ಇಂಪಾರ್ಟೆಂಟು ನ್ಯಾಷನಲ್ ಆಕ್ವೆಟಿಕ್ ಅನಿಮಲ್ಗೆ ಇನ್ನೂ ಇಂಪಾರ್ಟೆಂಟ್ ಪಾಯಿಂಟ್, ಗ್ಯಾಂಗೆಟಿಕ್ ರಿವರ್ ಡಾಲ್ಫಿನ್ ಈಸ್ ಎ ಫ್ರೆಶ್ ವಾಟರ್. ಕೇಳ್ತಾರೆ, ಫ್ರೆಶ್ ವಾಟರಾ, ಸಲೈನ್ ವಾಟರಾ, ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಅಂತ ಒಂದು ಬರುತ್ತೆ. ದಟ್ ಈಸ್ ನಾಟ್, ವಿ ಆರ್ ನಾಟ್ ಗೋಯಿಂಗ್ ಟು ಸಿ ದ್ಯಾಟ್ ಇನ್ ದಿ ಫ್ರೆಶ್ ವಾಟರ್. ಸೊ ನಮಗೆ ಫ್ರೆಶ್ ವಾಟರ್ ಮತ್ತು ಯಾವ ಸ್ಟೇಜು? ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಶೆಡ್ಯೂಲ್ 1 ಇದು ಕಂಡು ಬರುತ್ತೆ. ಇದು ಬ್ಲೈಂಡ್ ಆಗಿರುತ್ತೆ. ಯಾವುದು? ಗ್ಯಾಂಗೆಟಿಕ್ ರಿವರ್ ಡಾಲ್ಫಿನ್ ಗಂಗಾ, ಬ್ರಹ್ಮಪುತ್ರ, ಸಿಂಧೂ ನದಿಯಲ್ಲಿ ಇದು ಕಂಡು ಬರುತ್ತೆ. ನಂತರದಲ್ಲಿ ಇದು ವಲ್ನರಬಲ್ ಸ್ಟೇಜಲ್ಲಿದೆ. ತದನಂತರದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇದನ್ನು ಸೂಸು ಅಂತ ಕರೀತಾರೆ. ಇದು ಫ್ಲಾಟಾಗಿ ಮಾಡಲ್ಲ, ಸೈಡಾಗಿ ಸ್ವಿಮ್ ಮಾಡುತ್ತೆ. ತದನಂತರದಲ್ಲಿ ಇದು ರೇಸನ್ನು ಬಿಡುಗಡೆ ಮಾಡುತ್ತೆ, ಅಂದರೆ ಥ್ರೂ ವೇವ್ಸ್ ಇದು ಏನು ಮಾಡುತ್ತೆ? ತನ್ನ ಜೀವನವನ್ನು ನಡೆಸುತ್ತೆ. ಸೊ ಈ ನ್ಯಾಷನಲ್ ಆಕ್ವೆಟಿಕ್ ಅನಿಮಲ್ ಅಂತ ಘೋಷಣೆ ಮಾಡಿದವರಪ್ಪ ಅಂದರೆ ನ್ಯಾಷನಲ್ ಗಂಗಾ ರಿವರ್ ಬೇಸಿನ್ ಅಥಾರಿಟಿ 2009 ಘೋಷಣೆ ಆಗುತ್ತೆ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನೀವು ತಿಳ್ಕೊಂಡ್ರೆ ದಟ್ ಈಸ್ ಎನಫ್, ದಟ್ಸ್ ಕ್ಲೋಸ್. ಓಕೆ, ಸೊ ಇದು HYT ಟಾಪಿಕ್, ಹೈ ಯೀಲ್ಡಿಂಗ್ ಟಾಪಿಕ್. ಸೊ ಈಗ 7th ಬ್ಯಾಚ್ HYT ಸ್ಟಾರ್ಟ್ ಆಗಿದೆ. ಇಂಟ್ರೆಸ್ಟೆಡ್ ಪೀಪಲ್ ಕ್ಯಾನ್ ಕಮ್ ಅಂಡ್ ಜಾಯಿನ್. ಸೊ ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.